ಹಾಸನದಲ್ಲಿ ಜೋಳ ಖರೀದಿ ವಿಚಾರವಾಗಿ ಕೆಎಂಎಫ್ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ಪ್ರತಿ ರೈತರಿಂದ 50 ಕ್ವಿಂಟಲ್ ಜೋಳ ಖರೀದಿ ಮಾಡಬೇಕೆಂದು ಸರ್ಕಾರ ಆದೇಶಿಸಿದ್ದರೂ ಅದನ್ನು ಗಾಳಿಗೆ ತೂರಿ ಕೇವಲ 20 ಕ್ವಿಂಟಲ್ ಮಾತ್ರ ಖರೀದಿಗೆ ಮುಂದಾಗಿರುವುದಲ್ಲದೆ ರೈತರಿಗೆ ಟೋಕನ್ ನೀಡದೆ ವ್ಯಾಪಾರಸ್ಥ ದಲ್ಲಾಳಿಗಳಿಗೆ ಟೋಕನ್ ನೀಡಲಾಗುತ್ತಿದೆ ಎಂದು ಆರೋಪಿಸಿ ರೈತರು ಬುಧವಾರ ಖರೀದಿ ಕೇಂದ್ರದ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾರ್ಮಿಕ ಸಂಘದ ಅಧ್ಯಕ್ಷ ಮಧು ಹಾಗೂ ರೈತ ರಾಜಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ವಿಧಾನಸೌಧದಲ್ಲಿ ಘೋಷಿಸಿದಂತೆಯೇ ಪ್ರತಿ ಹೆಕ್ಟರ್ಗೆ 50 ಕ್ವಿಂಟಲ್ ಜೋಳ ಖರೀದಿ ಮಾಡಬೇಕಿದ್ದರೂ ಕೆಎಂಎಫ್ ಈಗ 20 ಕ್ವಿಂಟಲ್ ಎಂದಷ್ಟೇ ಖರೀದಿ ಮಾಡುತ್ತಿದೆ. ಅದರಲ್ಲೂ ಆಯ್ದ ಕೆಲ ರೈತರಿಗೆ ಮಾತ್ರ ಅವಕಾಶ ನೀಡಿ ಉಳಿದವರನ್ನು ಕಡೆಗಣಿಸಲಾಗಿದೆ ಎಂದು ದೂರಿದರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಸುಮಾರು 500ರಿಂದ 600 ರೈತರು ಊಟ ತಿಂಡಿ ಇಲ್ಲದೆ ಕೆಎಂಎಫ್ ಬಾಗಿಲಲ್ಲಿ ಕಾದರೂ ಕೇವಲ 50 ಜನರಿಗೆ ಮಾತ್ರ ಟೋಕನ್ ನೀಡಲಾಗಿದೆ. ನೀಡಿದ ಟೋಕನ್ಗಳಲ್ಲೂ ಜೋಳ ಬೆಳೆದ ರೈತರಿಗೆ ಅಲ್ಲ, ಕಮಿಷನ್ ಪಡೆಯುವ ದಲ್ಲಾಳಿಗಳಿಗೆ ಎಂಬ ಆರೋಪ ಕೇಳಿ ಬಂದಿದೆ ಎಂದು ಆರೋಪಿಸಿದರು. ಟೋಕನ್ ಸಿಗದೆ ದಿನಗಟ್ಟಲೆ ಕಾದ ರೈತರು ಬೇಸರಗೊಂಡು ಜೋಳವನ್ನು ದಲ್ಲಾಳಿಗಳಿಗೆ ಕ್ವಿಂಟಲ್ಗೆ 1950 ರುಗಳ ಕಡಿಮೆ ದರಕ್ಕೆ ಮಾರುವ ಸ್ಥಿತಿ ನಿರ್ಮಾಣವಾಗಿದೆ. ಜೋಳ ಸರಿಯಾಗಿ ಬಾರದೆ ಈಗಾಗಲೇ ನಷ್ಟದಲ್ಲಿರುವ ರೈತರಿಗೆ ಉಳಿದ ಜೋಳವನ್ನು ಮಾರಲು ಅವಕಾಶ ನೀಡದೆ ಕೆಎಂಎಫ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತರು ಅಳಲು ತೋಡಿಕೊಂಡರು. ಜೋಳ ಹಾಳಾಗುವ ಮೊದಲು ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಪ್ರತಿಯೊಬ್ಬ ರೈತನಿಂದ ಜೋಳ ಖರೀದಿ ಮಾಡಬೇಕು ಎಂದು ಒತ್ತಾಯಿಸಿದರು. ನಾವು 3 ದಿವಸ ಬಂದು ನಮಗೆ ರೈತರು ಬಡವರು ನಾವ್ ಏನ್ ಮಾಡೋಣ ಹೇಳಿ, ನಮಗೆ ಸಿಗ್ನಲ್ಲ ಏನು ತಗೊಳಲ್ಲ, ನಾವು ಇನ್ನಲ್ಲ ಸ್ಟಾಪ್ ಮಾಡ್ತೀವಿ ಅಂತ ಅವ್ರೆ ನಾವು ತಗೊಳಕ್ಲ ಯಾಕೆ ತಗೊಳಕ್ಲ ನಮ್ಗೆ ನಾವು ಕ್ವಶನ್ ಮಾಡ್ತೇವೆ. ನಾವು ರುಕ್ಮಿಣಿ ಅಂತ ತಗೋತಾ ಇದಾರೆ, ಆದ್ರೆ 20 ಕ್ವಿಂಟಲ್ ಮಾತ್ರ ಒಬ್ಬರಿಗೆ ಅಂತ ಹೇಳಿದ್ದಾರೆ. ಮನೆ ಹತ್ರ ವ್ಯಾಪಾರ ಮಾಡ್ತಾ ಇರೋದು ದಲ್ಲಾಳಿ ವ್ಯಾಪಾರಸ್ಥರು ಮಾತ್ರ ಮಾಡ್ತಾ ಇದಾರೆ. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ 2-3 ದಿನದೊಳಗಡೆ ಇನ್ನೇನು ಜೋಳದ್ದು ಮುಗಿದ ಬಂತು. ಅಲ್ಲಿ ಹೊರಗಡೆ ಕೂತಿದ್ರೆ ಇಲಿ ತಿಂತಾ ಇದಾವೆ, ಗೆದ್ಲು ಬರ್ತಾ ಇದಾವೆ, ಜೋಳ ಹುಳ ಬಿದ್ದು ಸಾಯ್ತಾ ಇದಾವೆ. ಆ ಕಡೆ ನೋಡ್ತಾನ ಜೋಳ ಮಳೆ ಬರಂಗ ಆಯ್ತಾ ಇದೆ. ಇವತ್ತು ನಿನ್ನೆ ಎಲ್ಲ ವಾತಾವರಣ ಚೇಂಜ್ ಆಗಿದೆ, ಶಾಮೀಲಾಗಿದ್ದಾರೆ. ಕೆಎಂಎಫ್ ಅವರು ಮತ್ತೆ ದಲ್ಲಾಳಿಗಳು ಶಾಮೀಲಾಗಿ ಇಲ್ಲಿ ರೈತರಿಗೆ ಎಫೆಕ್ಟ್ ಆಗಿದೆ. ದಯವಿಟ್ಟು ಇದ್ರ ಕಡೆ ಯಾರು ಇದು ಸಂಬಂಧಪಟ್ಟ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಿದ್ದಾರೆ ಮತ್ತೆ ಎಂಪಿಗಳಿದ್ದಾರೆ, ಅವರು ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ನಾಳೆನೆ ಕ್ರಮ ಕೈಗೊಂಡು, ಉಸ್ತುವಾರಿ ಸಚಿವರು ತುಂಬಾ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಈ ಕಡೆ ರೈತರ ಬಗ್ಗೆ ಒಂದ್ ಸ್ವಲ್ಪನೂ ನೋಡ್ತಾ ಇಲ್ಲ. ಕೃಷಿ ಸಚಿವರಾಗಿದ್ದವರು ಅವರು, ಅವ್ರಿಗೆ ಗೊತ್ತಿರ್ತದೆ. ಪ್ರತಿಭಟನೆಯಲ್ಲಿ ಕುಮಾರ್, ರಾಜಮ್ಮ, ರಾಜಣ್ಣ, ಅಪ್ಪಾಜಿಗೌಡ, ಸತೀಶ್, ನಾಗೇಶ್, ಗುರು, ಪ್ರಕಾಶ್, ಜಗದೀಶ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ರೈತರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.